ಇವತ್ತು ನಮ್ಮ ಕನ್ನಡದ ಹುಡುಗ ಬಿಗ್ ಬಾಸ್ಗೆ ಹೋಗವನೆ ಅಂದರೆ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಬೀಗ ಹಾಕೊಂಡು ಯಾವತ್ತೋ ಬರಬೇಕಾಯ್ತು. ಜನ ಅಭಿಮಾನಿಗಳು ಯಾರು ನೋಡ್ತಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಪಾಪ ಅವನಿಗೆ. ಕೊಟ್ಟಿದಾರಲ್ಲ ಅದೊಂದು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯ್ತು. ಏನಪ್ಪ ಅಂದ್ರೆ ಗಿಲ್ಲಿ ನಟ ಅವರು ಸಕ್ಕತ್ತ ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ. ಅದೊಂದು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯ್ತು. ಇವತ್ತು ದರ್ಶನ್ ಅನ್ನೋರಿಗೆ ಎಷ್ಟು ಟೆನ್ಷನ್ ಆಗಿರಬೇಕು ಜೈಲಲ್ಲಿ ಅಂತ ಅಂದರೆ, ಅಭಿಮಾನಿಗಳು ಬಿರಿಯಾನಿ ಮಾಡಿಕೊಂಡು ರಾತ್ರೆಲ್ಲ ನಿದ್ದೆ ಮಾಡಿದೆ ಕಟೌಟ್ ಕಟ್ಕೊಂಡು ಎಲ್ಲ ಎಷ್ಟು ಇವತ್ತು ಏನು ಕೊಟ್ಟರು ಟೆನ್ಷನ್ ಮುಗಿಯಲ್ಲ. ಇವತ್ತು ನೀವು ಇದ್ದಿದ್ರೆ ಇವತ್ತು ಎಷ್ಟು ಖುಷಿ ಪಡ್ತಾಯಿದ್ರು ಹುಡುಗರು, ಇನ್ನೂ ಖುಷಿ ಪಡ್ತಾಯಿದ್ರು. 101 ದಿವಸ 100 ಡೇಸ್ ಎಲ್ಲ ಅಭಿಮಾನಿಗಳು ತಂದೆ ತಾಯಿ ಕರ್ಕೊಬಂದು ತೋರಿಸಿ 101 ದಿವಸ ಓಡಿಸ್ಲೇಬೇಕು ಫಿಲಮ್ಮ. 1000 ಆದರೂ ಪರವಾಗಿಲ್ಲ, 500,000 ಜನ ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿ ಇದ್ದಾರೆ ತಂದೆ ತಾಯಿ ಕರ್ಕೊಬಂದೆ ತೋರಿಸಿ. ಅಣ್ಣವರು ಬೇಗ ಸಂಕ್ರಾಂತಿ ಒಳಗಡೆ ಜಾಗ್ರತೆಯಿಂದ ಗೋರ್ಮೆಂಟು ಸ್ವಲ್ಪ ಸಪೋರ್ಟ್ ಮಾಡಿ ಬೇಲ್ ಕೊಡಿಸಿ ಇಂಥ ಅಭಿಮಾನಿನ ಈಚೆ ಕರ್ಕೊಬರ್ಬೇಕು ಅಂತ ನಾನು ಎಡವಾಣೆ ಶಿವಣ್ಣ, ಕುಣಿಗಲ್ ತಾಲೂಕು ಕಂಬೂರ್ತವ್ರೊಬ್ಬಳೆ. ನಾನೇನಾದ್ರು ತಪ್ಪು ಮಾತಾಡಿದರೆ ಏನಾರು ಕ್ಷಮಿಸಿ ಅಂತ ನಾನು 2 ಮಾತನಾಡ್ತಾ ದರ್ಶನ್ ಬಗ್ಗೆ ಸಿನಿಮಾ ನೋಡೋಕ್ಕೆ ಇವಾಗ ನೋಡಬೇಕು ಅಂತ ಕಾಯ್ತಾ ಇದ್ದೇನೆ. ನೋಡಿ ಇವತ್ತು ನೋಡಿದ್ರೆ ಹೊಟ್ಟೆ ಉರಿತದೆ. ಆ ಮನುಷ್ಯ ಜೈಲಲ್ಲಿ ಹೆಂಗಿರ್ಬೋದು, ಹೆಂಗಿದ್ದಾನೆ ಪಾಪ, ಎಂಥವ್ರಿಗೂ ಎಷ್ಟು ಟೆನ್ಷನ್ ಇರುತ್ತೆ. ಇವತ್ತು ಪಾಪ ಇದ್ದಿದ್ರೆ ಎಷ್ಟು ಖುಷಿ ಇರೋದು ಅಭಿಮಾನಿಗಳಿಗೆಲ್ಲ ನೋಡಿ, ಸಂತೋಷ ನೋಡಿ ಎಷ್ಟು ಖುಷಿ ಪಡೋರು. ಆದರೆ ಆದಷ್ಟು ಸಂಕ್ರಾಂತಿ ಹಬ್ಬದೊಳಗಡೆ ಬರಬೇಕು ದರ್ಶನ್ ಬೇಲ್ ಮೇಲೆ ಅಂತ ನಾನು ಕರ್ನಾಟಕ ಜನತೆಗೆ ಕೇಳ್ಕೊತೀನಿ. ಜಸ್ಟ್ ಮೂವಿನ ನೋಡ್ಕೊ ಬಂದ್ಬಿಟ್ಟೆ. ಮೂವಿ ಮಾತ್ರ ಸಖತ್ತಾಗಿದೆ. ಮೂವಿ ಮಾತ್ರ 100 ಡೇಸ್ ಮಾತ್ರ ಪಕ್ಕ ಓಡುತ್ತೆ. ಬಾಸ್ ಎಲ್ಲೇ ಇರಲಿ, ನಾವು ಸೆಲೆಬ್ರಿಟೀಸ್ ಮಾತ್ರ ಇಲ್ಲಿ ಅವ್ರ ಜೊತೆ ಎಂದೆಂದಿಗೂ ಸದಾಕಾಲ ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಜೈ ಡಿ ಬಾಸ್. ಮೂವಿಲಿ ಎಲ್ಲ ಇನ್ನೊಂದೇನಪ್ಪ ಇಷ್ಟ ಆಯಿತು ಅಂದರೆ ಎಲ್ಲ ಕಲಾವಿದರಿಗೂ ಅವರು ಚಾನ್ಸ್ ಕೊಟ್ಟಿದ್ದಾರಲ್ಲ ಅದೊಂದು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು. ಏನಪ್ಪ ಅಂದರೆ ಗಿಲ್ಲಿ ನಟ ಅವರು ಸಕ್ಕತ್ತ ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ. ಅದೊಂದು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು. ಜೈ ಡಿ ಬಾಸ್. ಇವತ್ತು ನಮ್ಮ ಕನ್ನಡದ ಹುಡುಗ ಬಿಗ್ ಬಾಸ್ಗೆ ಹೋಗವನೆ ಅಂದರೆ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಬೀಗ ಹಾಕೊಂಡು ಯಾವತ್ತೋ ಬರಬೇಕಾಯ್ತು. ಜನ ಅಭಿಮಾನಿಗಳು ಯಾರು ನೋಡ್ತಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಪಾಪ ಅವನಿಗೆ. ಆದರೂ ಅವನು ಮುದ್ದೆ ಎತ್ತಿಂದ ಗೌಡ, ಕರ್ನಾಟಕದ ಹುಡುಗ ಗೌಡ, ಮಂಡ್ಯದಲ್ಲಿ ಗೌಡ ಭಾಳ ಟಾರ್ಚರ್ ತಕ್ಕ ಹೊಡಿತಾವ ವಾಪಸ್. ಆ ಥರ ಬಿಗ್ ಬಾಸಲ್ಲಿ ಗಿಲ್ಲಿ ಅಂತವ್ರು ಇಲ್ಲ ಅಂದಿದ್ರೆ ಯಾವಲ್ಲ ಮುಚ್ಕೊಂಡು ಬೀಗ ಹಾಕೊಂಡು ಬರಬೇಕಾಯ್ತು. ಜನ ಬಿಗ್ ಬಾಸು ನೋಡ್ತಾ ಇರಲಿಲ್ಲ. ಆದರೆ ಫಿಲಮ್ ಮೇಲೆ ಮಾಡಿದಾರಲ್ಲ ಕಾಮಿಡಿ, ಅದಕ್ಕಿಂತನೂ ಬಿಗ್ ಬಾಸ್ಗಿಂತನೂ ಫಿಲಮ್ ಮೇಲೆ ಸೂಪರ್ ಮಾಡಿದಾನೆ. ಸೂಪರ್ ಸ್ಟಾರ್ ಗಿಲ್ಲಿ ಅಂತ, ಚಾಲೆಂಜರ್ ಸ್ಟಾರ್ ಗಿಲ್ಲಿಗೆ ಎಲ್ಲ ಪ್ರತಿಯೊಬ್ಬರು ಇನ್ನೂ ಓಟ್ ಹಾಕ್ಬೇಕು. ಓಟ್ ಸಾಲಲ್ಲ, ಇಡೀ ದರ್ಶನ್ ಅಭಿಮಾನಿ ಎಷ್ಟು ಜನ ಇದ್ದೀರ 10 ಜನ 2 ಓಟ್ ಹಾಕ್ಬೇಕು.